ಅಲ್ಲಿ ಜನರೆಲ್ಲ ನೋಡಿ ಪ್ರಸನ್ನವಾಯ್ತು ಥಿಯೇಟ್ರು. ನಾನು ಇದೇ ಪ್ರಸನ್ನ ಮೊದಲು ಆಡ್ಕೊಂಡ್ ಬೆಳೆದ ಮಗು. ನಮ್ಮ ಮನೆ ಇಲ್ಲೇ ಹಿಂದೆ ಇದ್ದೀವಿ ಕೆಂಪಾಪುರ ಅಗ್ರಹಾರದಲ್ಲಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಈ ಭಕ್ತರೆಲ್ಲ ಒಂದ್ ಕಡೆ ಸೇರಿ ಅದು ದೈವ ಮಂದಿರ, ಈ ದೇವರೆಲ್ಲ ಒಂದ್ ಕಡೆ ಸೇರಿ ಅದು ಚಿತ್ರಮಂದಿರ ಅಂತ. ಮೊದ್ಲಿಗೆ ಡಿಬಾಸ್ ಇಂದ ಶುರು ಮಾಡ್ತೀನಿ. ಎಲ್ಲ ಅಣ್ಣನ ಸೆಲೆಬ್ರಿಟೀಸ್ಗೂ ನಮಸ್ಕಾರ. ಈ ಸಿನಿಮಾ ಹಿಂದೆ ಒಂದ್ ಶಕ್ತಿ ಇದೆ, ಅದು ಬರೀ ಬೆಳಕಲ್ಲ, ಅದು ದಿವ್ಯ ದರ್ಶನ. ಅಣ್ಣನ ಹೆಸರು ಬಂದ್ರೆ ಥಿಯೇಟ್ರು ಹೌಸ್ಫುಲ್ ಪ್ರದರ್ಶನ. ಅವ್ರು ಸಾಕತ್ತು. ಈಗ ಧನ್ವೀರ್ ಸರ್ದು ಅಣ್ಣಂದು ಅದು ವಿಟಿ ನೋಡ್ತಿದ್ದಾಗ ಒಂದು ನೆನಪಾಯ್ತು. ಆದ್ರೆ ಒಂದು ವಿಷಯ ಇದೆ, ಇದು ಆಕ್ಚುಲಿ ದರ್ಶನ್ ಸರ್ಗೂ ಗೊತ್ತಿಲ್ಲ, ಇದು ಅಣ್ಣನವ್ರಿಗೂ ರೀಚ್ ಆಗೋರ್ಗು ಶೇರ್ ಮಾಡ್ಬೇಕು ನೀವು. ಅದೇನಂತ ಒಂದು ತೋರಿಸ್ತೀನಿ, ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ. ಒಂದು ನಿಮಿಷ. ಈಗ ಇದೊಂದು ಫೋಟೋ ಬಂತು ಧನ್ವೀರ್ ಸರ್. ಈ ಫೋಟೋ ಒಂದಷ್ಟು ವರ್ಷಗಳಿಂದ ನಾನ್ ಬರ್ದಿದ್ದು, ನಾನ್ ಮಾಡಿದ್ದು ಈ ಫೋಟೋ. ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ ಆಕ್ಚುಲಿ. ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮಲ್ಲಿ ಅಣ್ಣ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಅಂತ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಅಲ್ಲಿ ಮಾತನಾಡಿದ್ದು ಸರ್ಗೆ ಏನ್ ಕೊಡ್ಬೋದು ಅಂತ. ಅಲ್ಲಿ ಮಾತನಾಡಿವಾಗ ನಾನು ಒಂದು ಮಾತಂದ ಪ್ರೊಡ್ಯೂಸರ್ಗೆ, ಕೋಟಿ ಗಟ್ಲೆ ಬೆಲೆ ಬಾಳ ಕಾರ್ಗಳನ್ನೇ ರೋಡಲ್ಲಿ ನಿಲ್ಸವ್ರೆ, ಏನ್ ಕೊಡ್ಕೊಂಡ್ರಿ ನೀವು ಅವ್ರಿಗೆ? ಪ್ರಪಂಚದ ಯಾವುದೇ ಮೂಲೆಯಿಂದ ತಂದ್ರು ಅದು ಅವ್ರು ನೋಡಿರ್ತಾರೆ, ಅವ್ರ ಗೋಡನಲ್ಲಿ ಇರುತ್ತೆ. ನೀವ್ ಯಾರು ಊಹಿಸದೆ ಅಂತದ್ದು ಏನಾದ್ರು ನಾನು ಮಾಡ್ಕೊಡ್ತೀನಿ, ನನ್ನ ನಂಬಿ ಅಂತ ಹೇಳಿದ್ದೆ. ಆಯ್ತು ಮಾಡು ಅಂತಿದ್ರು. ಕೋಟಿ ಗಟ್ಟಲೆ ಕಾರಣ ರೋಡಲ್ಲಿ ಇಟ್ರು. ಈ ಬಡವನ್ ಚಿತ್ರಕಲೆಗೆ ಕೋಟಿ ಬೆಲೆ ಕೊಟ್ಟು ಇವತ್ತು ಅವ್ರು ಕುತ್ಕೊಳ್ಳೋ ಜಾಗದಲ್ಲಿದೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇದು ಇವತ್ತಿಗೂ ದರ್ಶನ್ ಸರ್ ಗೊತ್ತಿಲ್ಲ, ಇದು ಅವ್ರು ರೀಚ್ ಆಗೋವರೆಗೂ ಶೇರ್ ಆಗ್ಲಿ. ಅದಾದ್ಮೇಲೆ ವಾಮನ ಚಿತ್ರಕ್ಕೆ ಬರ್ತೀನಿ. ವಾಮನ ಚಿತ್ರದಲ್ಲಿ ಎಲ್ಲವೂ ಜಾಸ್ತಿನೇ ಇತ್ತು, ಕೇಳಿದಕ್ಕಿಂತ ಹೆಚ್ಚಾಗಿ ಸಿಕ್ತಿತ್ತು. ಮೊದಲಿಗೆ ಶಂಕರ್ ಸರ್ ಬರೆದಂತ ಡೈಲಾಗ್ಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿತ್ತು. ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದೇ ಗೊತ್ತಿಲ್ಲದಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ಚೇತನ್ ಸರ್ ಬಗ್ಗೆ ಹೇಳಲೇಬೇಕು. ಚೇತನ್ ಸರ್ಗೆ ದಾಂಡ ಕೇಳಿದ್ರೆ ಬೆಣ್ಣೆ ತರಿಸ್ಕೊಡೋರು, ಕುಷ್ಕ ಕೇಳಿದ್ರೆ ಬಿರಿಯಾನಿ ಕೊಡ್ಸೋರೆ ಅಂತ ಒಳ್ಳೆ ಪ್ರೊಡ್ಯೂಸರು. ಮತ್ತೆ ನಾನು ಗ್ರೀಷ್ಮಾ ಮೇಡಮ್, ಇದು 3ನೇ ಸಿನಿಮಾ. ಥ್ಯಾಂಕ್ ಯು ಮ್ಯಾಮ್. ತಾಲಮ್ಮ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸಂಪತ್ ಸಾರು, ಆದಿತ್ಯ ಮೆನನ್ ಸರ್ ಎಲ್ಲರ ಜೊತೆ ಮಾಡಿದೆ. ಇದೆಲ್ಲ ಆದ್ಮೇಲೆ ಒಂದ್ 2 ಲೈನ್ ಹೇಳ್ಬೇಕು, ಬಿಕಾಸ್ ಇದ್ರ ಒಂಚೂರು ಇಂಗ್ಲಿಷ್ ಬರುತ್ತೆ, ಬೈಕೋಬೇಡಿ. ಯಾವಾಗ್ಲೂ ನನ್ನ ಮೀಡಿಯವ್ರು ಕೇಳ್ತಾರೆ, ಸುದ್ದಿ ನೀನ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತೀಯಾ ಅಂತ. ಯಾವತ್ತೂ ಮಾಡಿಲ್ಲ, ಇವತ್ತು ಮಾಡಿದ್ದೀನಿ 2 ಲೈನು. ಯಾಕಂದ್ರೆ ನಂಗೆ ಇಂಗ್ಲಿಷ್ ಬರಲ್ಲ, ಅದಕ್ಕೆ ಮಾಡಿದ್ದೀನಿ. ಗ್ರಾಮರ್ ತಪ್ಪಾದ್ರೆ ಕ್ಷಮಿಸಿ. ಈಗ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಈ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ. ಅದು ಆಕ್ಚುಲಿ ದುಡ್ಡಿರೋರ್ ಮಕ್ಳಿಗೆ, ಕೊಡೋರ್ ಮಕ್ಳಿಗೆ ಯಾವಾಗ್ಲೂ ಬರ್ಡನ್ ಡೇಸ್. ಸಾಕ್ಸ್ ಇದ್ರೆ ಶೂ ಇರಲ್ಲ, ಶೂ ಇದ್ರೆ ಲೇಸ್ ಇರಲ್ಲ, ಟೈ ಇರಲ್ಲ, ಯೂನಿಫಾರ್ಮ್ ಇರಲ್ಲ. ಹಿಂಗ್ ಬೆಳಕ್ ಮಕ್ಕಳು ನಾವು ಅಗ್ರಹಾರದಲ್ಲಿ. ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದ್ರೆ ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್. ಬಿಕಾಸ್ ಐ ವಾಸ್ ವಿತ್ ಎ ಗೋಲ್ಡನ್ ಮ್ಯಾನ್ ಧನ್ವೀರ. ಅವ್ರ ಹೆಸರಲ್ಲೇ ಗೋಲ್ಡ್ ಇದೆ. ಹಾಗಾಗಿ ತುಂಬಾ ಥ್ಯಾಂಕ್ ಯು ಧನ್ವೀರ್ ಸರ್. ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನ. ನನ್ಗೆ ಯಾವಾಗಲೂ ಧನ್ವೀರ್ ಸರ್ ನನಗೆ ಅದೇ, ನಾನು ಮೊನ್ನೆನೂ ಹೇಳಿದೆ, ಡಿಬಾಸ್ ಜೊತೆ ನಾನು 2 ಸಿನಿಮಾ ಮಾಡಿದ್ದೀನಿ, ಬಟ್ ಅವ್ರ ಜೊತೆ ದಿನಗಳು ಕಳೆದಿಲ್ಲ. ಬಟ್ ನಾನು ಧನ್ವೀರ್ ಸರ್ ಜೊತೆ ಇದ್ದ ಅಷ್ಟು ದಿನಗಳು ನನ್ನ ಕಣ್ಣಿಗೆ ಅವರು ಡಿಬಾಸ್ ಸರ್ನೇ ಕಾಣ್ತಿದ್ರು. ಬಿಕಾಸ್ ಅವರು ಅವ್ರ ಹುಡುಗರು ಹೆಂಗ್ ಪ್ರೀತಿಯಿಂದ ನೋಡ್ಕೋತಾರೋ ಹಂಗೆ ಇವ್ರ ಹುಡುಗರನ್ನ ಪ್ರೀತಿಯಿಂದ ನೋಡ್ಕೊತಿದ್ರು. ನಾನು ಇವರಲ್ಲಿ ಅವರನ್ನೇ ಕಂಡೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.